Hello, my dear friends and followers. This is Abhishek. I welcome you to my channel Ayodhya Informative. In my previous video, I have solved sixth and seventh problems and of exercise 1.1 of first chapter integer of seventh standard. In that, I have explained how to take a integer value for negative and positive, and how to understand the questions. All these information I have explained in my previous video. Who haven't watched that video, please go through that video. I will provide the link in the description box. In today's video, I will be continuing with the seventh and eighth problem. And if you are watching my videos for the first time, don't forget to subscribe. Today's the first question is, in a magic square, each row, column and diagonal have the same sum. Check which of the following is the magic square. So here there will be a given magic square. So in the magic square, according to the magic square property, all the rows, if we add the rows, numbers present in the rows and numbers present in the columns and numbers in the diagonals should be same. In that case only we have to say that square is magic square. ಸೊ here ಕ್ವಶನ್ ಏನ್ ಕೊಟ್ಟಾರ ಅಂತಂದ್ರ ಒಂದ್ ಮ್ಯಾಜಿಕ್ ಸ್ಕ್ವೇರ್ ಎರಡ್ ಮ್ಯಾಜಿಕ್ ಸ್ಕ್ವೇರ್ ಕೊಟ್ಟಾರ. ಮ್ಯಾಜಿಕ್ ಸ್ಕ್ವೇರ್ ಒಳಗೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರ ರೋ ಒಳಗಿರುವಂತಹ ನಂಬರ್ಸ್ ಮತ್ ಕಾಲಮ್ ಒಳಗಿರುವಂತಹ ಎಲ್ಲಾ ನಂಬರ್ಸ್ ಆಮೇಲೆ ಡೈಗೋನಲ್ ನಂಬರ್ಸ್ ಏನಾದರೂ ಆಡ್ ಮಾಡಿದ್ರೆ ಸೇಮ್ ಬಂತು ಅಂತಂದ್ರೆ ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಹಂಗ ಇಲ್ಲಿ ಎರಡು ಮ್ಯಾಜಿಕ್ ಸ್ಕ್ವೇರ್ ಕೊಟ್ಟಾರ. ಆ ಎರಡೂ ಮ್ಯಾಜಿಕ್ ಸ್ಕ್ವೇರ್ ಒಳಗ ಯಾವ್ದು ಒಂದು ಮ್ಯಾಜಿಕ್ ಸ್ಕ್ವೇರ್, ಎರಡು ಸ್ಕ್ವೇರ್ ಕೊಟ್ಟಾರ. ಅವೆರಡು ಸ್ಕ್ವೇರ್ ಒಳಗೆ ಯಾವ್ದು ಮ್ಯಾಜಿಕ್ ಸ್ಕ್ವೇರ್ ಆಗ್ತದ ಅಂತ ಹೇಳಿ ಕಂಡು ಹಿಡೀರಿ ಅಂತ ಹೇಳಿ ಹೇಳ್ಯಾರ. ಈಗ ಫಸ್ಟ್ ಮ್ಯಾಜಿಕ್ ಸ್ಕ್ವೇರ್ ಅನ್ನ ನೋಡೋಣ. ದಟ್ ಈಸ್ +5 -1 -4 -5 -2 7 0 3 -3. ಹಿಂಗ್ ಒಂದ್ ಸ್ಕ್ವೇರ್ ಕೊಟ್ಟು ಅದ್ರೊಳಗೆ ಒಂದು ನಂಬರ್ಸ್ ಕೊಟ್ಟಿರ್ತಾರ. ಆ ನಂಬರ್ಸ್ ಒಳಗೆ ನಾವ್ ಏನ್ ಮಾಡ್ಬೇಕು, ಇದನ್ನೆಲ್ಲ ನಾವು ರೋ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ರೋಸ್, ದೇರ್ ಆರ್ 3 ರೋಸ್. ದೀಸ್ ಆರ್ ಕಾಲಮ್ಸ್. ಇದು ಒಂದು ಡೈಗೋನಲ್ ಎಲಿಮೆಂಟ್. ಸೊ ಹಿಂಗ್ ಮಾಡಿದ್ರೆ ಹಿಂಗ್ ಒಂದು ಡೈಗೋನಲ್. ಈಗ ನಾವ್ ಏನ್ ಮಾಡೋಣ, ಇವೆಲ್ಲ ಆಡ್ ಮಾಡೋಣ. ನಾವು ವಿ ಹ್ಯಾವ್ ಟು ಆಡ್ ದಿ ನಂಬರ್ಸ್ ಇನ್ ದಿಸ್ square. If those numbers after adding, if we get the same sum, then this square is magic square. Let's see. For the first row ಒಳಗಿರುವಂತಹ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡ್ರಿ. ದಟ್ ಈಸ್ ಇದು ಫಸ್ಟ್ ರೋ ಆತಂದ್ರೆ ಇಲ್ಲಿರುವಂತಹ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ಏನ್ ಬರ್ತದ, 5 ಪ್ಲಸ್ -1 ಪ್ಲಸ್ -4. ಇದನ್ನ ನಾವು ಸೈನ್ ಅನ್ನ ಮಾಡಿದಾಗ ಪ್ಲಸ್ ಇಂಟು ಮೈನಸ್, ದಟ್ ಈಸ್ -1 ಪ್ಲಸ್ ಇಂಟು ಮೈನಸ್ -4. 5 -1 is 4. 4 - 4 is 0. ಅಂದ್ರೆ ಫಸ್ಟ್ ರೋ ಒಳಗಿನ ಎಲ್ಲಾ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿದ್ರೆ ನನಗೆ 0 ಬಂತು. ಲೆಟ್ಸ್ ಫೈಂಡ್ ಔಟ್ ದ ಸಮ್ ಆಫ್ ಸೆಕೆಂಡ್ ರೋ. -5 ಪ್ಲಸ್ of -2 plus 7. -5 plus into minus is -2 plus 7. -5 -2 is -7. -7 plus 7 is also 0. Now third row elements, 0 plus 3 minus 3. 3 minus 3 is 0. 0 plus 0 is 0. So it is find out, that is if we add the numbers in the each row, then we get the same value as 0. This is all about the rows. Let's see about the columns. See first column, 5 minus 1. What is 5 minus 1? First column. In the column we need to add these elements. ನಾವೀಗ ಕಾಲಮ್ ಒಳಗೆ ಯಾವುದು ಈ ಎಲ್ಲಾ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಸೇಮ್ ಆನ್ಸರ್ ಬರ್ತದೋ ಇಲ್ಲೋ ನೋಡೋಣ. 5 - 5 is
5 minus 5 is 0. And second column nodri, minus 1, minus 2, plus 3. Minus 1, minus 2, minus 3. Minus 3 plus 3 is 0. Third column, minus 4, plus 7, minus 3. Minus 4 plus 7 is 3, plus 3 minus 3 is 0. ಈಗ ನಾ ಕಾಲಮ್ ಒಳಗೆ ಎಲ್ಲ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿದ್ರೆ ನನ್ ಪ್ರತಿಯೊಂದಕ್ಕೂ 0 ಬಂತು. ರೋ ಒಳಗಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದ್ರು ನನಗೆ 0 ಬಂತು. ಇವೆರಡು ಕಾಲಮ್ ಮತ್ತೆ ರೋದನ್ನ ಚೆಕ್ ಮಾಡಿದ್ವಿ. ಈಗ ಡೈಗೋನಲ್ ಒಳಗಿರುವಂತಹ ನಂಬರ್ಸ್ ಅನ್ನ ಚೆಕ್ ಮಾಡಿ. ಡೈಗೋನಲ್ ಅಂತಂದ್ರೆ ಕ್ರಾಸ್. ಈ ಎಲ್ಲಾ ಎಲಿಮೆಂಟ್ಸ್ ಮತ್ತೆ ಈ ಎಲ್ಲಾ ಎಲಿಮೆಂಟ್ಸ್ ಅನ್ನ ನಾವು ಆಡ್ ಮಾಡಿದ್ರೆ ನಮಗೆ ಸೇಮ್ ವ್ಯಾಲ್ಯೂ ಬರ್ತದೋ ಇಲ್ಲೋ ಅಂತ ಚೆಕ್ ಮಾಡಿ. ಫಸ್ಟ್ ಡೈಗೋನಲ್ ಎಲಿಮೆಂಟ್ಸ್, first diagonal 5 minus 2 minus 3. 5 minus 2 is 3. 3 minus 3 is 0. And second diagonal elements, ನಾವು ಇಲ್ಲ ಇರುವಂತಹ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿದ್ವಿ. ಈಗ ಹಿಂಗ ಎಲಿಮೆಂಟ್ಸ್ ಇರುವಂತಹದ್ದು ಆಡ್ ಮಾಡ್ರಿ. ದಟ್ ಈಸ್ 0, minus 2, minus 4. Minus 2 minus 4 is minus 6. ಈಗ ನೋಡ್ರಿ, ನಾ ಎಲ್ಲಾ ರೋ ಒಳಗಿರುವಂತಹ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ನನಗ ಝೀರೋಸ್ ಬಂತು, ಅದು ರೈಟ್ ಆಯ್ತು. ಕಾಲಮ್ ಒಳಗಿರುವಂತಹ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದ್ರ 0 ಬಂತು. ಬಟ್ ಫಸ್ಟ್ ಡೈಗೋನಲ್ ಎಲಿಮೆಂಟ್ಸ್, ಫಸ್ಟ್ ಡೈಗೋನಲ್ ಒಳಗಿರುವಂತಹ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ 0 ಬಂತು. ಆದ್ರ ಸೆಕೆಂಡ್ ಡೈಗೋನಲ್ ಎಲಿಮೆಂಟ್ಸ್ ಒಳ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ನನಗೆ minus 6 ಬಂತು. ಅದಕ್ಕ ಈ ಸ್ಕ್ವೇರ್ ಅನ್ನ ನಾವು ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳಿ ಕರೆಯಂಗಿಲ್ಲ. ಇದು 0 ಬಂದಿತ್ತಪ್ಪ ಅಂದ್ರೆ ಮಾತ್ರ ನಾವು ಇದನ್ನ ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಸಿ, after adding the row elements, after adding the numbers that are present in the rows, we get the value as 0, 0, 0. And after adding the each elements of the each column, we get value as 0. And first diagonal sum is 0, but second diagonal element, second diagonal sum is minus 6. Since the column sum and row sum and diagonal sums are not equal, hence this square is not a magic square. This is the first conclusion. Let's move on to the next question of the same type. ಈ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. One minus 10, 0, minus 4, minus 3, minus 2, minus 6, 4, minus 7. ಸೊ ಇದು ಒಂದು ಸ್ಕ್ವೇರ್ ಅದ. ಈಗ ಈ ಸ್ಕ್ವೇರ್ ಒಳಗೆ ನಾವು ಮತ್ತೆ ಚೆಕ್ ಮಾಡಬೇಕು. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫಸ್ಟ್ ಡೈಗೋನಲ್, ಸೆಕೆಂಡ್ ಡೈಗೋನಲ್. ಈಗ ಎಲ್ಲಾ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ಕೋತ ಹೋಗೋಣ. ದಟ್ ಈಸ್ ಫಸ್ಟ್ ರೋ ಒಳಗಿರುವಂತಹ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ರಿ. ಫಸ್ಟ್ ರೋ ಒಳಗೆ ಯಾವ್ದು ನಂಬರ್ ಇರ್ತಾವ? 1 minus 10 plus 0. 1 minus 10 ಅಂತಂದ್ರೆ ನಾವೇನ್ ಬರಿತೀವಿ? 9, minus 9, minus 9. Second row, so the second row is minus 4, minus 3, minus 2. Minus 4 minus 3 is minus 7, minus 7 minus 2 is minus 9. Third row, minus 6 plus 4 minus 7. Minus 6 plus 4 is minus 2. Minus 2 minus 7 is minus 9. This is about rows elements. So after adding the each number of each row,
After adding the each number of each row, we got a value as minus 9, minus 9, minus 9. Let's check with the each columns whether we got the same value as minus 9 or not. First column 1, minus 4, minus 6. 1 minus 4 is minus 3. Minus 3 minus 6 is minus 9. Second column minus 10, minus 3 plus 4. Minus 3 minus 10 minus 3 is how much? Minus 13. Minus 13 plus 4 is minus 9. Third column, that is 0, minus 2, minus 7. Minus 2 minus 7 is minus 9. ಈಗ ನೋಡ್ರಿ, ರೋ ಒಳಗಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನ, ಪ್ರತಿಯೊಂದು ರೋ ಒಳಗಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನು ನಾ ಆಡ್ ಮಾಡಿದ್ರೆ ನನಗೆ ಮೈನಸ್ 9 ಮೈನಸ್ 9 ಮೈನಸ್ 9 ಬಂತು. ಪ್ರತಿಯೊಂದು ಕಾಲಮ್ ಒಳಗಿರುವಂತಹ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ನನಗೆ ಮೈನಸ್ 9 ಮೈನಸ್ 9 ಮೈನಸ್ 9 ಬಂತು. ಇವೆರಡು ನಮಗ ಕ್ಲಿಯರ್ ಆಗಿ ಗೊತ್ತಾಯ್ತು. ಈಗ ನಾವು ನೋಡೋಣ ಡೈಗೋನಲ್. ಡೈಗೋನಲ್ ಅಂತಂದ್ರೇನು? ಒಂದು ಸ್ಕ್ವೇರ್ ಒಳಗ ಕ್ರಾಸ್ ಆಗಿ ನೀವು ಎನಿ ಒಂದು ತಗೊಂಡ್ರ ಅಂತಂದ್ರು ನೀವು ಅದಕ್ಕೆ ಡೈಗೋನಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ diagonal elements. Diagonal elements. ಈಗ ಫಸ್ಟ್ ಡೈಗೋನಲ್, ಡೈಗೋನಲ್ ಅಂತಂದ್ರೆ ಹಿಂಗ್ ಹೋಗ್ಬೇಕು. minus 6, minus 3 plus 0. minus 6 minus 3 is minus 9. ಸೆಕೆಂಡ್ ಡೈಗೋನಲ್ ನೋಡ್ರಿ, 1 minus 3 minus 7. 1 minus 3, 3 ಆಗ 1 ಹೋದ್ರೆ ಎಷ್ಟು? 2. that is minus 2. minus 2 minus 7 is minus 9. ಈಗ ನಾ ರೋ ಒಳಗಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದೆ, ಆಮೇಲೆ ಕಾಲಮ್ ಒಳಗಿರುವಂತಹ ನಂಬರ್ಸ್ ಅನ್ನು ಆಡ್ ಮಾಡಿದೆ, ಆಮೇಲೆ ಎಲ್ಲಾ ಡೈಗೋನಲ್ ನಂಬರ್ಸ್ ಅನ್ನು ಆಡ್ ಮಾಡಿದೆ. ನನಗೆ ಯಾವ್ದು ಆಡ್ ಸಮ್ ಮಾಡಿದರೆ ನಾವು ಕೂಡಿಸಿದಾಗ ಎಷ್ಟು ಆನ್ಸರ್ ಬಂತು? ಮೈನಸ್ 9, ಮೈನಸ್ 9, ಮೈನಸ್ 9. ಅಂದ್ರೆ ಇವೆಲ್ಲ ಸೇಮ್ ಇದ್ದಿದ್ದಕ್ಕ ನಾವೇನಂತ ಮಾಡ್ತೀವಿ, ಈ ಒಂದು ಸ್ಕ್ವೇರ್ ಏನ್ ಕೊಟ್ಟಾರ ಇದನ್ನ ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಸಿನ್ಸ್ ದ ಸಮ್ ಆಫ್ ಅ ಕಾಲಮ್ ನಂಬರ್, ರೋ ನಂಬರ್ and the diagonal elements are same, hence we can conclude that the given square is a magic square. So this is all about this question, how we can solve these type of examples. ಅಂದ್ರೆ ರೋ ಒಳಗಿರುವಂತಹ ನಂಬರ್ಸ್, ಕಾಲಮ್ ಒಳಗಿರುವಂತಹ ನಂಬರ್ಸ್, ಡೈಗೋನಲ್ ಒಳಗಿರುವಂತಹ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ನಮಗ ಉತ್ತರ ಸೇಮ್ ಬಂದಿದ್ದ, ಈಕ್ವಲ್ ಆಗಿ ಬಂದಿದ್ದ ಕಾರಣವಾಗಿ ನಾವು ಈ ಸ್ಕ್ವೇರ್ ಅನ್ನ ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. So this is about this question. Let's move on to the next example, that is 8th question. Eighth question is, verify a minus of minus b equal to a plus b for the following values a and b. ಈ ಕ್ವಶನ್ ಒಳಗೆ ಏನ್ ಕೊಟ್ಟಿರ್ತಾರ, ಏದ್ ಒಂದ್ ವ್ಯಾಲ್ಯೂ ಕೊಟ್ಟಿರ್ತಾರ, ಏಕ್ ಒಂದ್ ನಂಬರ್ ಕೊಟ್ಟಾರ, ಬಿ ಅಂತ ಹೇಳಿ ಒಂದ್ ನಂಬರ್ ಕೊಟ್ಟಾರ. ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ಎರಡೂ ನಂಬರ್ಸ್ ಅನ್ನ ಇದ್ರ ಒಳಗೆ ಹಾಕಿದಾಗ ಇವೆರಡೂ ನಂಬರ್ ಈಕ್ವಲ್ ಆಗ್ತಾವೋ ಇಲ್ಲೋ ಅನ್ನೋದನ್ನ ವೆರಿಫೈ ಮಾಡ್ಬೇಕು. ದಟ್ ಈಸ್ ದಿ ಟಾಸ್ಕ್. ಸೊ ಹಿಯರ್ ಇನ್ ದಿಸ್ ಕ್ವಶನ್ ದ ವ್ಯಾಲ್ಯೂ ಆಫ್ ಎ ಇಸ್ ಗಿವನ್ and value of b is given. Here the task is we need to substitute the values of a and b in this equation, and then we have to check whether after solving whether those values become equal or not. Let's see. So the first pair is, the value of a is 21 and b is 18. ಈಗ ಎ ಅನ್ನೋದು 21 ಕೊಟ್ಟಾರ, ಬಿ ಅಂತ ಹೇಳಿ 18 ಕೊಟ್ಟಾರ. ಈ ಎರಡೂ ವ್ಯಾಲ್ಯೂಸ್ ಏನವ ಈ ಇಕ್ವೇಶನ್ ಒಳಗೆ ಹಾಕ್ರಿ. ಲೆಟ್ಸ್ ಸಿ. ಎ ಅಂದ್ರೆ 21 ಮೈನಸ್ ಆಫ್ ಮೈನಸ್
ಎ ಅಂತಂದ್ರೆ 21 ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಮೈನಸ್ ಆಫ್ ಮೈನಸ್ ಬಿ. ವಾಟ್ ಈಸ್ ಮೈನಸ್ ಬಿ? ಬಿ ಅಂತಂದ್ರೆ 18 ಅದ. ಈಗ ಸೈನ್ ಏನದ ಇಲ್ಲಿ ಕೊಟ್ಟಾರ ಅವರು, ಅದಕ್ಕೆ ನಾ ಇಲ್ಲಿ ಮೈನಸ್ ಹಚ್ಚಿಕೊಂಡೆ. ಬಿ ವ್ಯಾಲ್ಯೂ ಏನದ 18 ಅದ. ಈಕ್ವಲ್ ಟು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ? ಎ ವ್ಯಾಲ್ಯೂ ಎಷ್ಟದ? ದಟ್ ಈಸ್ 21 ಪ್ಲಸ್ ಬಿ ವ್ಯಾಲ್ಯೂ. ವಾಟ್ ಈಸ್ ದಿ ಬಿ ವ್ಯಾಲ್ಯೂ ಗಿವನ್? 18. ಇದನ್ನ ಸಿಂಪ್ಲಿಫೈ ಮಾಡ್ರಿ. ಈ ಕಡೆ ಸಿಂಪ್ಲಿಫೈ ಮಾಡಿದ ವ್ಯಾಲ್ಯೂ ಮತ್ ಇದು ಕ್ಯಾಲ್ಕುಲೇಟ್ ಮಾಡಿದಂತಹ ವ್ಯಾಲ್ಯೂ ಏನಾದರೂ ಸೇಮ್ ಬಂತು ಅಂತಂದ್ರ then this is correct. Let's see. 21 minus into minus, that is plus 18, equal to 21 plus 18, it is 39, equal to 39. Verified. So 39 ಮತ್ತ 39 ಬಂತು. ಈಗ 39 ಮತ್ತ 39 ಎರಡು ಈಕ್ವಲ್ ಬಂತು. ಇದು ಈಕ್ವಲ್ ಇದ್ದಿದ್ದಕ್ಕೆ ಏನಾಯ್ತು? ವೆರಿಫೈ ಮಾಡಿದ್ವಿ. ಅಂದ್ರ ನಾವ್ ಈ ವ್ಯಾಲ್ಯೂ ಒಳಗೆ ಏನಾದ್ರು ನಂಬರ್ಸ್ ಹಾಕಿದ್ವಿ ಅಂತಂದ್ರೆ ಅವೆರಡು ಈಕ್ವಲ್ ಆಗ್ತಾವ ಅಂತ ಹೇಳಿ ನಾವು ಚೆಕ್ ಮಾಡಿದ್ವಿ. ಹೆನ್ಸ್ ಇಟ್ ಇಸ್ ವೆರಿಫೈಡ್. ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. A is given as 118 and B is given as 125. A value substitute ಮಾಡ್ರಿ. A value ಹಚ್ಚಿಗೋರಿ. That is 118 minus this minus what is the value of B over here? That is 125, equal to A is 118 plus 125. 118 plus 125, because minus into minus, that is plus, equal to 118 plus 125, equal to 243, equal to 243. These two become equal, hence it is verified. This is how we can solve these type of problems. Let's see another example. Here the value of A is given as 75 and B as 84. Value of A, substitute the value of A over here, that is 75 minus of minus 84 over value of B, equal to 75 plus 84. 75 minus into minus plus 84, equal to 75 plus 84. 75 plus 84 is 159, equal to 159. Equal 159, equal to 159, hence verified. This is the simplification, how we can done. The last example, 28 plus 11. 28 and the value of B is given as 11. Substitute value of A and substitute the value of B. Let's see. A is 28 minus of minus 11, equal to value of A is 28, value of B is 11. 28 minus into minus, that is plus. 28 plus 11 equal to 28 plus 11. This is 39, equal to 39, hence verified. ಅಂದ್ರೆ ವ್ಯಾಲ್ಯೂ ಆಫ್ ಎ ಅಂತ ಕೊಟ್ಟಿದ್ರು, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ವ್ಯಾಲ್ಯೂ ಆಫ್ ಬಿ ಕೊಟ್ಟಿದ್ರು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎರಡು ಈ ಫಾರ್ಮ್ ಒಳಗ ಹಚ್ಚಿದಾಗ ನಮಗ ವ್ಯಾಲ್ಯೂಸ್ ಉತ್ತರ ಸೇಮ್ ಆನ್ಸರ್ ಬಂತು. ಅದಕ್ಕೆ ನಾವು ವೆರಿಫೈ ಮಾಡಿದ್ವಿ, ಇದು ಸೇಮ್ ಅದ ಅಂತ ಹೇಳಿ ನಾವು ವೆರಿಫೈ ಮಾಡಿದ್ವಿ. ಇದು ಇವತ್ತಿನ ಕ್ಲಾಸ್ ಒಳಗ ಆಗಿದ್ದು. This is all about today's class. And in my next video I'm going to continuing with the example number 9th and 10th of exercise 1.1. If you have any doubt of today's class, let me know through the comment section and share with your friends. Don't forget to subscribe, and thank you.